ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಜೂನಿಯರ್ ವಿಷ್ಣುವರ್ಧನ್ ಮೊಹಮ್ಮದ್ ಅಲಿ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಕಲಾವಿದ್ರ ಜೀವನ ಹೇಗಿರುತ್ತೆ, ಅವ್ರ ಪಟ್ಟ ಕಷ್ಟಗಳೇನು, ಅವರಿಂದಾನೆ ಕೇಳೋಣ ಬನ್ನಿ. ಈ ಕೈ ಕರ್ನಾಟಕದ ಆಸ್ತಿ, ಕನ್ನಡ ಮಣ್ಣಿಗೆ ಕನ್ನಡ ಜನಕ್ಕೇನಾದ್ರೆ ಈ ಕದಂಬ ಒಂಥರ ಕರೆಂಟ್ ಇದ್ದಾಗ. ನಮಸ್ತೆ, ನನ್ನ ಹೆಸರು ಜೂನಿಯರ್ ವಿಷ್ಣುವರ್ಧನ್ ಅಲಿ ಅಂತ. ನಾವು ಹುಟ್ಟಿದ್ದಿಲ್ಲಿ ಚಿತ್ರದುರ್ಗ ಪಕ್ಕ ಜಗಳೂರು. ನಾನು ಓದಿದ್ದು ಇಲ್ಲಿ ಓದಿದ್ದು ಚಿತ್ರದುರ್ಗದಲ್ಲಿ ಓದಿದ್ದು, ದಾವಣಗೆರೆಯಲ್ಲಿ ಓದಿದ್ದು. ನಾನು ಸುಮಾರು ಕಡೆ ನಾನು ಒಂದು ಕಲಾವಿದ ಆಗ್ಬೇಕಂತೇಳಿ ಭಾಳ ಶ್ರಮ ಬಿದ್ದು ಆಮೇಲೆ ಎಲ್ಲ ಅಲ್ಲಿ ಇಲ್ಲಿ ಸ್ಕೂಲು ಕಾಲೇಜ್ಗಳೆಲ್ಲ ಕಾರ್ಯಕ್ರಮ ಕೊಟ್ಟು ಆಮೇಲೆ ತಿರ್ಗಾ ಕೆಲವ್ರು ಯಾರೋ ಕೇಳಿದ್ರು, ಬರ್ರಿ ಬೆಂಗಳೂರಿಗೆ ಹೋಗೋಣ ಅಂತಂದ್ರು. ಆಮೇಲೆ ಅಲ್ಲಿ ಹೋದಾಗ ಒಂದು 3-4 ಸತಿ ಹೋದೆ. ಇಂಥ ಬೆಂಗಳೂರಲ್ಲಿ ಹೆಂಗಪ್ಪ ಜೀವನ ಮಾಡೋದು ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದೆ. ನಾನು ಅಲ್ಲಿ ಯಾರನ್ನ ಕೇಳೋಣ, ನನ್ನ ಜೀವನ ಹೆಂಗೆ ಇದು ಮಾಡಬೇಕು, ಬೆಂಗಳೂರಲ್ಲಿ ನಾನು ಒಂದು ಸಾಧನೆ ಮಾಡಬೇಕು ಅಂತ ಎಷ್ಟು ಇದು ಮಾಡಿಕೊಂಡೆ. ಆದರೆ ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಭಕ್ತಿ ಅವ್ರು ಸಿಕ್ಕರು. ಅವರು ನಾವೆಲ್ಲ ಇಲ್ಲ ಕೆಲವು ಕಡೆ ಕಾರ್ಯಕ್ರಮ ಕೊಟ್ವಿ, ಕಾರ್ಯಕ್ರಮ ಎಲ್ಲ ಮಾಡಿದ್ವಿ. ಆಮೇಲೆ ಸುಮಾರು ಕಡೆ ಕಾರ್ಯಕ್ರಮ, ಸ್ಕೂಲು ಕಾಲೇಜು ಆಫೀಸು ಸುಮಾರು ಕಡೆಗೆಲ್ಲ ಮಾಡಿದ್ವಿ ನಾನು ಅಶೋಕ್ ಭಕ್ತಿ ಅವರು. ಆಮೇಲೆ ಅಲ್ಲಿಂದ ಬೆಂಗಳೂರಿಂದ ಒಂದು ಆಫರ್ ಬಂತು. ಏನು ಆಫರ್ ಬಂತು ಅಂದರೆ, ನಮ್ಮ ಗರಡೇರಿಕೆ ರಾಮಣ್ಣ, ನಾನು ಅಶೋಕ್ ಭಕ್ತಿ ಅವರು, ಅವರಿಗೆ ನಮಗೆ ಆಫರ್ ಬಂತು. ಏನಂತ ಬಂತು, ಗರಡೇರಿಕೆ ರಾಮಣ್ಣ ಅವರು ರಾಜ್ಕುಮಾರ್ ವಿಷ್ಣುವರ್ಧನ್ ಅವ್ರನ್ನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದು. ಸರಿ ಅಂತೇಳಿ ಆಮೇಲೆ ನಾವು ಅಲ್ಲಿ ಇಲ್ಲಿ ಇದು ಮಾಡಿಕೊಂಡು, ನಾವು ಏನು ಕಷ್ಟ ಬಿದ್ದು ಇದು ಮಾಡಿಕೊಂಡು ನಮ್ಮ ಜೀವನ ಹೇಳ್ಬಾರ್ದು, ಅಷ್ಟು ಕಷ್ಟ ಇದೆಲ್ಲ. ಒಂದು ಹೊತ್ತಿಗೂ ಇಲ್ದಂಗೆ, ಊಟ ಇಲ್ದಂಗೆ ಅಷ್ಟು ಎಲ್ಲಿ ಹೋಗೋದು, ಸ್ಕೂಲ್ ಫಂಕ್ಷನ್ನು ಅದು ಇದು ಮಾಡೋದು. ಹಂಗೆ ಬರ್ತಾ ಒಂದು ಕಲ್ಲು ಶಿಲೆ ಆಗ್ಬೇಕಾದ್ರೆ ಏನು ಕೆತ್ತಾರೋ ಆ ಥರ ಅಲ್ಲಿ ಇಲ್ಲಿ ಇದು ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರು ಜೊತೆ ನಮಗೆ ಗರಡೇರಿಕೆ ರಾಮಣ್ಣ ರೂಮ್ ಹಾಕಿದ್ರು, ಸಂತೋಷ್ ಲಾಡ್ಜಲ್ಲಿ ರೂಮ್ ಹಾಕಿದಾಗ ಅವರು ಡೈಲಾಗ್ ಹೊಡಿಯಪ್ಪ ಅಂದರು. ಡೈಲಾಗ್ ಎಲ್ಲ ಹೊಡೆದ್ವಿ, ನಾವು ಹೊಡೆದ್ವಿ, ಅವ್ರು ಹೊಡಿದ್ರು, ಗಂಧದ ಗುಡಿದು ಆನಂದ್ ಅಂತೆಲ್ಲ ಡೈಲಾಗ್ ಹೊಡೆದಾಗ ಭಾಳ ಖುಷಿಯಾದರು. ಒಳ್ಳೆ ಅದ್ಭುತ ಕಲಾವಿದ್ರಪ್ಪ, ಇಬ್ಬರು ಭಾಳ ಚೆನ್ನಾಗಿ ಇದು ಮಾಡ್ತೀರ ಅಂದರು. ಆಮೇಲೆ ಅಲ್ಲಿಂದ ತಿರ್ಗಾ ನಮಗೆ ರೂಮಲ್ಲೇ, ಆಮೇಲೆ ಅಲ್ಲಿ ಕೆಲವು ಫಂಕ್ಷನ್ ಬರೋದು, ಪ್ರೊಡ್ಯೂಸರ್ಗೆ ಬರೋದು, ನಮ್ಮೇಲೆ ಫಂಕ್ಷನ್ಗೆ ಬರ್ರಿ, ರಾಜ್ಕುಮಾರ್ ವಿಷ್ಣುವರ್ಧನ್ ಆರ್ಕೆಸ್ಟ್ರಾ ಇದೆ ಅನ್ನೋರು, ನಡಿ ಹೋಗೋಣ ಅಂತೇಳಿ ಅಲ್ಲಿ ಹೋಗ್ತಿದ್ವಿ, ಅಲ್ಲಿ ಮಾಡ್ತಿದ್ವಿ. ಹಿಂಗೆ ಸುಮಾರು ಅಲ್ಲಿ ಒಂದು ವರ್ಷ, ಇನ್ನೂ 11 ತಿಂಗಳು ಮಾಡಿದ್ವಿ. ಅಲ್ಲಿ 12 ತಿಂಗಳಿಗೆ ಮುಂದಿನ ತಿಂಗಳು ಶೂಟಿಂಗು. ಅಷ್ಟೊತ್ತಿಗೆ ಒಂದು ಘಟನೆ ಆಗ್ಬಿಡ್ತು. ಏನು ಘಟನೆ ಅಂದರೆ, ನಮ್ಮ ಗರಡೇರಿಕೆ ರಾಮಣ್ಣರು ಇದ್ದಾರಲ್ಲ, ಅವ್ರ ಮಿಸ್ಸಸ್ಸು ಗ್ಯಾಸ್ ಬಸ್ಸಾಗಿ ಸತ್ತೋಗ್ಬಿಟ್ರಲ್ಲ. ಅದಕ್ಕೆ ಭಾಳ ನೋವಾಗಿ ಅವರು, ನಮ್ಮ ಮಿಸ್ಸಸ್ ಹಿಂಗಾಯಿತು, ಶೂಟಿಂಗ್ ಇನ್ನೇನು ಭಾಳ ಬೇಜಾರಾಗುತ್ತಂತ ಅಂದಾಗ ಆಮೇಲೆ ಅಲ್ಲೇ ಇದು ಮಾಡ್ಕೊಂಡು ಆಮೇಲೆ ನಮ್ಮ ಅಶೋಕ್ ಭಕ್ತಿ ಅವರು ಊರಿಗೆ ಹೋಗ್ಬಿಟ್ರು. ನಾನು ಹಿಂದೆಲ್ಲಿ ಜೀವನ ಮಾಡೋಕ್ಕಾಗಲಿಲ್ಲ ಅಂದ್ರು. ನಾನು ಬೆಂಗಳೂರಿಗಿದ್ದು ಅಲ್ಲಿ ಇಲ್ಲಿ ಅವರು ಹಿಡ್ಕೊಂಡು ಆ ಶೂಟಿಂಗು, ಡೈರೆಕ್ಟ್ರು ಅವರು ಕಾಣೋದೆಲ್ಲ ಮಾಡೋದು ಹೋದ್ವಿ. ಹೋದ ತಕ್ಷಣಕ್ಕೆ ಆಮೇಲೆ ವಿಷ್ಣುವರ್ಧನ್ ಭೇಟಿ ಆಗಿದ್ದಿಲ್ಲ. ಅಲ್ಲಿ ಗಾಂಧಿನಗರದಾಗೆ ಇನ್ನು ಅಲ್ಲಿ ನೋಡಿದ್ರೆ ಭಯ ಆಗುತ್ತೆ. ಅಲ್ಲೆಲ್ಲ 1 ವರ್ಷ ಸಾಕಿದ್ದಾರೆ. ಕೆಲವು ಅವರು ಬರೋರು, ಮಾತಾಡ್ಸೋರು, ವಿಷ್ಣು ಸಾರ್ ಅಂತ ಅನ್ನೋರು ಎಲ್ಲ ಇದು ಮಾಡ್ಕೊಂಡವರು. ಆಮೇಲೆ ತಿರ್ಗಾ ಹಂಗೆ ಬರ್ತಾ ಕೆಲವು ಪಿಕ್ಚರ್ಗೆ ಡೈರೆಕ್ಟರ್ ಕೇಳ್ಕೊಂಡು ನಮ್ಮ ಪಿಕ್ಚರ್ ಮಾಡಿ ಅಂತ ಎಲ್ಲ ಹೇಳಿದಾಗ ಆಮೇಲೆ ನಾನು ಹಂಗೆ ಬರ್ತಾ ನಮ್ಮ ಶಾಂತಿ ಕ್ರಾಂತಿ, ನಮ್ಮ ರವಿಚಂದ್ರನ್ ಅವ್ರದ್ದು ಶೂಟಿಂಗಲ್ಲಿ ಹೋದೆ, ಕೇಳಿದೆ, ಸರ್ ಈ ಥರ ಹಿಂಗೆ ಒಂದು ಇದು ಕೊಡಿ. ಎಲ್ಲಿದ್ದಾರೆ ಎಲ್ಲ ಕಲಾವಿದರಿಗೆ, ದೊಡ್ಡ ಕಲಾವಿದರಿಗೆ ಐತೆ, ನಿಮಗೆಲ್ಲ ಐತಿರಿ, ಹೋಗ್ರಿ ಅದು. ಇಲ್ಲ ಸರ್, ನಾನು ಪಾಸಿಂಗ್ ಸೀನ್ ಆದರೂ ಒಂದು ಮಾಡಬೇಕು, ಯಾಕಂದರೆ 4 ಲ್ಯಾಂಗ್ವೇಜ್ ಮಾಡ್ತೀರಿ ಅಂದಮೇಲೆ ನಾನು ಅದು ಮಾಡಬೇಕು ಅಂತ ಆಸೆ ಇತ್ತು. ಸರಿ, ಇಲ್ಲ ಏನೋ ಮಾಡೋದು, ಖಾಲಿ ಬಿದ್ದು ಕೈ ಬಿದ್ದೆ. ಆಯ್ತು ಹೋಗ್ರಿ, ಅಲ್ಲೊಂದು ಕೋಟ್ ಹಾಕೊಂಬರ್ರಿ ಅಂದರು. ಕೋಟ್ ಹಾಕೊಂಬಂದೆ. ಸರ್ ನಂದೇನು ಸೀನು ಒಂದು ಹುಡುಗಿ ಬೇಕಲ್ರಿ ಅಂದರು. ಹುಡುಗಿ ಎಲ್ಲಿದೆ ಸರ್? ಅಲ್ಲೇ ಒಂದು ಹುಡುಗಿಗೆ ಕರ್ಕೊಂಬಂದು ಇದು ಮಾಡ್ಕೊಳ್ರಿ. ಸರಿ ಅಂತೇಳಿ ಕರ್ಕೊಂಬಂದಾಗ ಸ್ಟೈಲಾಗಿ ಅದು 17 ಆದಾಗ ಚೆನ್ನೈಗೆ ಆ ವಾರ್ಡಿಗೆ ನಾನು ಸ್ಟೈಲಾಗಿ ನಡ್ಕೊಂಡು ಹಿಂಗೆ ಬರ್ತಾ ಇದ್ದೆ. ಬರ್ಬೇಕಾದ್ರೆ ರಜನಿಕಾಂತ್ ಸರ್ ನೋಡಿದಾಗ ಅಲ್ಲಿ ಇವ್ರು ಯಾರು ಹಿಂಗೆ
ಒಳ್ಳೆ ವಿಷ್ಣುವರು ಸ್ಟೈಲ್ ಮಾಡ್ತಾರಲ್ಲ ಅಂತ. ಆಮೇಲೆ ಒನ್ ಮೋರ್ ಏನ್ ಸುಮಾರು ಒಂದು 10 ಸತಿ ಒನ್ ಮೋರ್, ಬರೀ ಪಾಸಿಂಗ್ ಸೀನಿಗೆ ಏನ್ ಕ್ಯಾಮ್ರಾಮ್ಯಾನ್ ಅಂತ ಇವರು. ನಾನು ಬರೀ ಪಾಸಿಂಗ್ ಸೀನಿಗೆ ಒನ್ ಮೋರ್ ಅಂತಾರೆ ಅಂದ್ಬಿಟ್ಟು ಆಮೇಲೆ ಅಷ್ಟೆಂಡ್ ಕ್ಲಿಯರ್ ಒಂದು ಸ್ವಲ್ಪ ಬಂದ್ಬಿಟ್ಟು, ಸರ್ ರಜನಿಕಾಂತ್ ಸರ್ ನಿಮ್ಮನ್ನ ನೋಡ್ತಾ ಇದಾರೆ ಸರ್. ಹೌದಾ, ಹಾಗಾದ್ರೆ ನೋಡಿ ಹೀಗಾಗಿ ಅದಕ್ಕೆ ಕಥೆನೇ ಬೇರೆ ಮಾಡ್ತೀನಿ ಅಂದೆ. ಅವಾಗ ಸ್ಟೈಲಾಗೆಲ್ಲ ಅಭಿನಯ ಮಾಡಿದಾಗ ಆಮೇಲೆ ರಜನಿಕಾಂತ್ ಸರ್ ಕರೆದ್ರು, ಏನ್ರಿ ವಿಷ್ಣುವರ್ಧನ್ ಆ್ಯಕ್ಟಿಂಗು ಭಾಳ ಚೆನ್ನಾಗಿ ಮಾಡ್ತೀರಲ್ರಿ. ಹೌದು ಸರ್, ಅವರಿಂದನೇ ಅನ್ನ ತಿಂತಿರೋದು, ಆರ್ಕೆಸ್ಟ್ರಾ ಶೂಟಿಂಗ್ ಎಲ್ಲ ಹೋಗ್ತೀನಿ, ಅವರಿಂದನೇ ಅನ್ನ ತಿಂತಿರೋದು. ವೆರಿ ಗುಡ್ ರೀ, ಭಾಳ ಚೆನ್ನಾಗಿ ಮಾಡ್ತೀರಿ, ಭಾಳ ಖುಷಿ ಆಯ್ತು ಸರ್. ಏನ್ರಿ ಸರ್ ನಿಮ್ದೊಂದು ಪಿಕ್ಚರಲ್ಲಿ ಡೈಲಾಗು ಹೊಡಿಬೋದಾ? ಯಾವ ಪಿಕ್ಚರ್ ರೀ? ಸರ್ ಸೋದರ ಸಹೋದರಲ್ಲಿ ಪರ್ಸ್ ಕೇಳ್ತಾರಲ್ಲ, ಆ ಪರ್ಸನ್ನ ವಿಷ್ಣುವನ್ನ ಕೇಳಿದಾಗ ನೀವು ಒಂಥರ ಇದು ಮಾತಾಡ್ತಿರಲ್ಲ, ಅದು ಹೌದಾ? ಬರ್ರಿ ಕೂತ್ಕೊಳ್ರಿ ಎಲ್ಲ ಕೂತ್ಕೊಳ್ರಿ, ಅದೇ ನೋಡೋಣ ಸ್ಟೈಲಾಗಿ ಕೂತ್ಕೊಂಡು ಹಿಂಗೆ ಇದು ಮಾಡಿಬಿಟ್ಟು ಕೂತ್ಕೊಂಡ್ರು. ಸರ್ ಇಲ್ಲ ಒಬ್ರನ್ನ ನೀವು ಇವ್ರು ನೋಡಿ ಸರ್ ಅಂತ. ಅವಾಗ ಅವ್ರಿಗೆ ಹೇಳಿದೆ, ಸರ್ ಆ ಪರ್ಸ್ ಕೊಟ್ಬಿಡಿ ಸರ್. ಪರ್ಸ್ ಕೊಟ್ಬಿಟ್ರೆ ನನ್ನ ಮಗಳು ನನ್ನ ತಂಗಿನ ಮರ್ತು ಬಿಡ್ತೀಯಾ ಸರ್? ಪ್ರೀತಿ ಪ್ರೇಮ ನಿಮ್ಗೆ ಗೊತ್ತಿದೆ ಸರ್, ಅದರಲ್ಲಿ ನನ್ನ ಜೀವನ ಇದೆ ಸರ್. ಯಾಕಂದ್ರೆ ನಮ್ಮಣ್ಣ ಇದ್ದ, ನಮ್ಮಣ್ಣ ತೀರ್ಕೊಂಡ, ನನ್ನ ತಾಯಿ ಇಲ್ಲ, ಆ ತಾಯಿ ಫೋಟೋ ಇದೆ ಸರ್, ಅದಕ್ಕೋಸ್ಕರ ಸರ್ ದಯವಿಟ್ಟು ಫೋಟೋ ಕೊಟ್ಬಿಡಿ ಸರ್. ವೆರಿ ಗುಡ್ ಅಂತ ಎಲ್ಲ ಚಪ್ಪಾಳೆ ತಟ್ಟಿ ಬಹಳ ಖುಷಿ ಆದ್ರು. ಆಮೇಲೆ ಎಲ್ಲ ಸುಮಾರು ಕಡೆಗೆ ರಜನಿಕಾಂತ್ ಅವ್ರು ನೋಡಿದಾಗೆಲ್ಲ ಬಹಳ ಖುಷಿ ಪಡ್ತಾರೆ ಎಲ್ಲ. ಎಷ್ಟು ಖುಷಿ ಅಂತಂದ್ರೆ ಆಮೇಲೆ ಅಂಬರೀಷ್ ಅಣ್ಣ ಸತ್ತಾಗ ಹೋದ್ರು ಅಷ್ಟೇ. ಅಂಬರೀಷ್ ಅಣ್ಣ ಸತ್ತಾಗನು ಅವಾಗ ರಜನಿಕಾಂತ್ ಅವರು ಥಮ್ಸಪ್ ಹೊಡೆದ್ರು. ಅವಾಗ ನಮಸ್ಕಾರ ಅಂತಾರೆ, ಥಮ್ಸಪ್ ಹೊಡೆದಾಗ ಅವಾಗ ಬಹಳ ಖುಷಿಯಾಗಿ ಅವರು ಏನೇ ಇರಲಿ ಪ್ರೀತಿ ವಿಶ್ವಾಸ ಬಹಳ ಚೆನ್ನಾಗಿ ಇದು ಮಾಡ್ತಾರೆ. ಅಲ್ಲಿಂದ ಬರ್ತಾ ನನ್ನ ಜರ್ನಿ ಬಹಳ ನಂದು ಎಷ್ಟೊಂದು ಇದಾಯ್ತು ಅಂದ್ರೆ, ಬಹಳ ಕಷ್ಟ ಬಿದ್ಕೊಂಡು ಕಲಾವಿದ್ರ ಜೀವನ ಏನು ಅಂತಂದ್ರೆ ಬೆಂಗಳೂರಾಗೆ ಜೀವನ ಮಾಡೋದೇ ಕಷ್ಟ ಆಯ್ತು. ಹಂಗೆ ಇದು ಮಾಡ್ಕೊಂಡು ಬೆಳ್ಕೊಂತ ಬಂದು ಆಮೇಲೆ ಟಿಕ್ಕೆಲ್ಲ ಶೂಟಿಂಗ್ ಎಲ್ಲ ಹೋದೆ, ಎಲ್ಲ ಇದನ್ನ ಮಾಡಿದೆ. ಆಮೇಲೆ ನಮ್ಮ MS ರಾಜಶೇಖರ್ ಸರ್ ಇದಾರಲ್ಲ, ಅವರು ಒಂದ್ಸತಿ ಶೂಟಿಂಗ್ ಅವ್ರದ್ದು ಕಲ್ಯಾಣ ರೇಖೆ ಶೂಟಿಂಗ್ ನಡಿಬೇಕಾದ್ರೆ ನಮ್ಮ ಇವರು MS ರಾಜಶೇಖರ್ ಸರ್ ಅಂತೂ, ಆಮೇಲೆ ಸುಮಾರು ಅವರು ಕ್ಯಾಮ್ರಾಮ್ಯಾನ್ ಕಣ್ಣನ್ ಸರ್, ಅವ್ರು ಏನು ಭಾಳ ತಮಾಷೆ ಮಾಡ್ತಾರೆ ಅಂದರೆ ಅದು ತಮಾಷೆ ಕೇಳೋಕ್ಕೆ ನಿಜವಾಗ್ಲು ಅವ್ರು ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ. ಅದ್ರಾಗೂ ಅಶೋಕ್ ಬಾದ್ರದಿನ್ನಿ ಒಂದು ಸರ್ ಅಂತೂ ಅವ್ರ ಅಣ್ಣ ನಾವೆಲ್ಲ ನೋಡಿದ್ರಪ್ಪ ಅಂದ್ರೆ ಭಾಳ ಖುಷಿ ಪಡೋದು. ಯಾಕಂದ್ರೆ ಅಶೋಕ್ ಬಾದ್ರದಿನ್ನಿ ಅಣ್ಣರ್ನ ಅವ್ರು ಮಾತಾಡೋದಕ್ಕೆ ಅವ್ರು ನೋಡಿದ್ರೆ ಸಾಕು ಮತ್ತು ತಮಾಷೆ ಥರ ಇರೋದು. ಎಲ್ಲ ಕುತ್ಕೊಂಡು ಮಾತಾಡಿದಾಗ MS ಸರ್ ಬಾರ್ಲೇ ಒಂದು ಏನು ಇದ್ಬಾರ್ದು ಅಂತ ಏನು ತಮಾಷೆ ಮಾಡೋರು, ಭಾಳ ತಮಾಷೆ ಮಾಡೋರು, ಭಾಳ ಖುಷಿ ಆಗುತ್ತೆ. ನಿಜವಾಗ್ಲೂ ಅಂತ ಕಲಾವಿದರು ಹೋದ್ರು, ಭಾಳ ನೋವಾಗ್ತದೆ. ಅಂತ ಕಲಾವಿದ್ರು ಇರಬೇಕಾಗಿತ್ತು, ಹೋದ್ರು. ಹಾಗೆ ಮಾಡ್ಕೊಂಬಂದೆ. ಆಮೇಲೆ ಕ್ರಮೇಣ ನಮ್ಮ ವಿಷ್ಣುವಣ್ಣರದ್ದು ಶೂಟಿಂಗ್ ನಡೀತಿತ್ತು. ಅದು ಈಗ ಕೆಲವು ದಿನಗಳಿಂದ ಯಾವುದಂದ್ರೆ ಶಿವಶಂಕರ್ ಶೂಟಿಂಗಲ್ಲಿ ಹೋದ ತಕ್ಷಣಕ್ಕೆ ನಾನು ಹೋಗಿ ಇಲ್ಲೆಲ್ಲ ಶೂಟಿಂಗ್ ನಡೀಬೇಕಾದ್ರೆ ಭಾರ್ಗವ ಸರ್ ಅವರೆಲ್ಲ ಏನ್ರಿ ಅಂದರು, ಅಲ್ಲಿ ನಮ್ಮ ಶೂಟಿಂಗ್ ನಡೆಯೋಲ್ಲ ಸರ್, ಇವರು ಜೂನಿಯರ್ ವಿಷ್ಣುವರ್ಧನ್ ಅಂತ ಹೇಳಿದಾಗ ಹೌದಾ ಏನ್ರಿ ಅಂತ. ಆಮೇಲೆಲ್ಲ ಊಟ ಪೂರೈಸ್ಕೊಂಡು ವಿಷ್ಣುವಣ್ಣವರು ಸ್ಟೈಲಾಗಿ ಹಿಂಗೆ ಬಂದ್ಬಿಟ್ಟು ಹಿಂಗೆ ಎಲ್ಲ ಹಿಂಗಂತಿದ್ರು. ಭಾರ್ಗವ ಸರ್ ಸುತ್ತಿರಕೋಬೇಡ, ವಿಷ್ಣು ಯಾರು ನೋಡು ಅಂತಂದ್ರು. ಯಾರು? ಚಿತ್ರದುರ್ಗದಿಂದ ಬಂದರೆ ನಿಮ್ಮನ್ನು ಭೇಟಿ ಆಗಕ್ಕೆ ಅಂತ. ಹೌದಾ, ಯಾರು ನೀವು? ಸರ್ ನನ್ನ ಹೆಸರು ರಾಜು. ಯಾಕೆ ಈ ಥರ ಹಿಂಗೆ ಮಾಡ್ತೀಯಾ? ಯಾಕೆ ಈ ಥರ ಮಾತಾಡ್ತಿದ್ಯಾ? ನಿಮ್ದು ಯಾವ ಊರು ನಿಮ್ಮದು? ಚಿತ್ರದುರ್ಗ. ಏನು ಮಾಡ್ತೀವಿ ಚಿತ್ರದುರ್ಗದಾಗೆ? ನಾನು ಆರ್ಕೆಸ್ಟ್ರಾದಲ್ಲಿ ಅಭಿನಯ ಎಲ್ಲ ಮಾಡ್ತೀನಿ ಸರ್, ನಿಮ್ಮ ಆ್ಯಕ್ಟಿಂಗ್ ಮಾಡ್ತೀನಿ. BL ವೇಣು ನಿಮ್ಗೆ ಗೊತ್ತಿರ್ಬೇಕಲ್ಲ? ಗೊತ್ತು ಸರ್, BL ವೇಣು ಗೊತ್ತು. ಹಾಗಾದರೆ BL ವೇಣು ನಿಮ್ಮ ಹೆಸರು ಬೇರೆ ಹೇಳಿದ್ರಲ್ಲ, ಏನು ಹೇಳಿದ್ರು? ಏನು ಹಾಲಿ ಇರ್ಬೇಕಲ್ಲ ನಿಮ್ಮ ಹೆಸರು? ಏನು ಸರ್ ನೀವು ಈ ಥರ? ಅಲ್ಲ, ನನ್ನ ಹೆಸರು ನೀವು ಏನು ತಪ್ಪು ತಿಳ್ಕೊಂತೀರ ಅಂತ ಹೇಗಿದೆ? ಲೋ ಆ ಥರ ಅಲ್ಲ, ನಾನು ತಪ್ಪು ತಿಳ್ಕೊಳಲ್ಲ. ನಿಮ್ಮ ಬಗ್ಗೆ ಬೇಲ್ವಣಿ ಎಲ್ಲ ಹೇಳಿದ್ದಾರೆ, ಭಾಳ ಖುಷಿ ಆಯಿತು. ಅಭಿನಯ ಮಾಡ್ತೀವಿ ಅಂತ ಬಂಧನ
ಕೆಮ್ಮೋದೆಲ್ಲ ಮಾಡ್ತೀಯಂತೆ. ಹೌದಣ್ಣ ಬಂದಣ್ಣ, ಅದು ನೀವೆಲ್ಲ ಈ ಶಾರ್ಟ್ ಬೈ ಹಾಕೊಂತೀರಿ, ನಾನು ಒಂಥರ ಕೆಮಿಕಲ್ಸ್ ಹಾಕೊಂಡು ಅದು ಇದು ಮಾಡ್ತೀರಿ. ಹೌದಾ ಅಂದ್ಬಿಟ್ಟು ಬರ್ರಿ ಎಲ್ಲರೂ ಕುತ್ಕೊಬರ್ರಿ ಅಂತೇಳಿ ಭಾರ್ಗವ ಸರ್ ಎಲ್ಲರೂ ಕೂರಿಸಿ ವಿಷ್ಣುವನ್ನೆಲ್ಲ ಕುತ್ಕೊಂಡಿದ್ದಾರೆ. ಅಲ್ಲಿ ಒಂದು ಡೈಲಾಗ್ ಹೊಡೆದೆ. ಯಾವ ಡೈಲಾಗ್ ಅಂದ್ರೆ ಇದು ಕಾರ್ಮಿಕ ಕಳ್ಳನಲ್ಲಿ ಆ ಡೈಲಾಗ್ ಹೊಡೆದಾಗ ಏನೋ ಹೊಡಿತೀನಿ ಅಂದ್ಬಿಟ್ಟ, ಅಣ್ಣ ಕಾರ್ಮಿಕಳದಲ್ಲಿ ವಿಷ್ಣು ನೀವು ಅಣ್ಣವರು ಶಂಕರ ಅಣ್ಣವರು ಇರ್ತಿರಲ್ಲ, ಆ ಡೈಲಾಗ್ ಹೊಡಿತೀನಿ ಅಣ್ಣ ಸರ್. ಸರಿ ಹೊಡಿ ಕುತ್ಕೊಳ್ರ. ಅವಾಗ ಹೊಡೆದಾಗ ನೀನು ಅಣ್ಣ ಅಂತ ಹೇಳ್ಕೊಡಕ್ಕೆ ನಾಚಿಕೆ ಆಗುತ್ತೆ ನನ್ನನ್ನು, ಯಾಕಂದ್ರೆ ನೀನು ಕೊಲೆಗಾರ, ಕಳ್ತನ ಎಲ್ಲ ಮಾಡ್ತೀಯ. ಛೇ, ನಾನು ಓದೋದಿಲ್ಲ, ನಾನು ಎಲ್ಲಾದ್ರೂ ಹೋಗಿ ಕೂಲಿ ಕೆಲಸ ಮಾಡ್ತೀನಿ. ಈ ಸಮಾಜದಲ್ಲಿ ಹಣಕ್ಕಪ್ಪ ಬೆಲೆ ಇರೋದು. ನಾನು ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಗೊತ್ತಾ? ನಿನಗೋಸ್ಕರ. ನನ್ನ ತಮ್ಮ ಎಲ್ಲಿ ಕಷ್ಟ ಬೀಳಬಾರ್ದು, ನಾನು ಇದು ಮಾಡ್ಬೇಕಂತ ಇದು ಮಾಡ್ತೀನಪ್ಪ. ಆದ್ರೆ ನನಗೇನು ಈ ಥರ ಅಂದ್ರೆ ಬಹಳ ನೋವಾಗುತ್ತಪ್ಪ. ಚಿಕ್ಕಂದ್ರೆ ನೀವು ಸಾಕಿಬಿಟ್ಟು ಚೆಲ್ಲಿಬಿಟ್ಟು ಈ ಥರ ಮಾಡಿದ್ರೆ ಹೆಂಗಪ್ಪ? ನಿನ್ನ ಅಣ್ಣ ಅಂತ ಹೇಳ್ಕೊಂಡು ನಾಚಿಕೆ ಆಗುತ್ತಣ್ಣ. ನಾನು ಎಲ್ಲಿಂದ ದೂರ ಹೋಗ್ಬಿಡ್ತೀನಿ. ಬೇಡಪ್ಪ, ಆ ಥರ ಮಾಡಬೇಡ. ಇದ್ಮೇಲೆ ಆಗಿದ್ದು ಆಗೋಯ್ತು. ನಾನು ಅಜ್ಜ ತಮ್ಮ ಆಗಿರೋದು ಈ ಥರ ಎಲ್ಲ ಮಾಡಿದಾಗ ಭಾಳ ಖುಷಿ ಆದ್ರು. ಅವರೇ ಎಲ್ಲ ಕಣ್ಣ ನೀರು ಹಾಕೊಂಡು, ಯಾಕಂದ್ರೆ ಅಣ್ಣ ತಮ್ಮ ಸಂಬಂಧ ಆ ಬಂಧನ ಹಂಗಿರುತ್ತೆ. ಅಣ್ಣ ತಮ್ಮವ್ರದ್ದು ಯಾವ ಥರ ಇರುತ್ತೆ ಅಂತ ಹೇಳೋದನ್ನ ಮಾಡಿದಾಗ ಎಲ್ಲ ಭಾಳ ಖುಷಿ ಪಟ್ಟು, ಭಾರ್ಗವ ಸರ್ ಈಗಲೂ ಖುಷಿ ಪಡ್ತಾರೆ, ಅಂದರೆ ಭಾಳ ಖುಷಿ ಪಡ್ತಾರೆ. ಹಾಗೆ ಹಿಂಗೆ ಬರ್ತಾ ಎಲ್ಲ ಸುಮಾರು ಇದು ಮಾಡ್ಕೊಂಬಂದೆ. ಆಮೇಲೆ ತಿರ್ಗಿ ಮರಣ ಮೃದಂಗ ನಮ್ಮ ಇವ್ರದ್ದು ರಾಮಕೃಷ್ಣ ಹೆಗಡೆ ಮರಣ ಮೃದಂಗ ಪಿಕ್ಚರಲ್ಲಿ ಅವರು ಪಿಕ್ಚರ್ ಮಾಡಿದೆ. ಅದರಲ್ಲಿ ಇವರು ಯಾರು ರಾಮಕೃಷ್ಣ ಹೆಗಡೆ ಸರ್ ಅಂದ್ ಹೋಗ್ಬಿಟ್ಟು, ಏನ್ರಿ ವಿಷ್ಣುವರ್ಧನ್ದೇ ಅಭಿನಯ ಭಾಳ ಚೆನ್ನಾಗಿ ಬರ್ತದೆ, ಖುಷಿ ಆಗುತ್ತೆ ರೀ, ನೀವು ಬರೋದು ಮಾತಾಡೋದು ಭಾಳ ಖುಷಿ ಆಗುತ್ತೆ, ಎಲ್ಲ ಅವ್ರ ಆಶೀರ್ವಾದ ಅವ್ರ ಇದನ್ನ ಪ್ರೀತಿ ಅಂತ ಹೇಳಿದಾಗ ಭಾಳ ಖುಷಿ ಆಯಿತು. ಅದರಲ್ಲಿ ಯಾವುದು ಮರಣ ಮೃದಂಗದಲ್ಲಿ ಜೈಲಲ್ಲಿ ಇರ್ತೀವಿ, ಜೈಲಲ್ಲಿ ಇರ್ಬೇಕಾದ್ರೆ ನಮ್ಮ ಕೆ ಪಿ ಅವರೇ ನಮ್ಗೆ ಕಳಿಸಿದಾರೆ ಮಾಡಿದಂಥ ಡೈಲಾಗ್ ಅದೆಲ್ಲ ಭಾಳ ಚೆನ್ನಾಗಿ ಖುಷಿ ಆಯ್ತು. ಅಲ್ಲಿಂದ ಹಂಗೆ ಈ ಜರ್ನಿ ಮಾಡ್ಕೊತ ಬಂದೆ. ಬರ್ಬೇಕಾದ್ರೆ ಮನುಷ್ಯನಿಗೆ ಕಲಾವಿದ್ರದ್ದು ಭಾಳ ಕಷ್ಟ. ಹಿಂಗೆ ಮಾಡ್ಕೊಂಡು ಕಲಾವಿದ ಕಷ್ಟ ಇದು ಮಾಡ್ತು. ಏನು ಎಲ್ಲಿ ಹೋದ್ರು ಏನು ಮಾಡಿದ್ರು ಏನು ತಂದ್ರೂ ಕಲಾವಿದ್ರದ್ದು ಉಳಿಯೋದಿಲ್ಲ, ಮಾಡಲ್ಲ, ಭಾಳ ಕಷ್ಟ ಆಯಿತು. ಹಾಗೆ ಬರ್ತಾ ಆಮೇಲೆ ವಿಷ್ಣುವಣ್ಣರ ಜೊತೆಗೆ ರಾಜಾದಿರಾಜ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದೆ. ಅದರಲ್ಲಿ ಭಾಳ ಖುಷಿಪಟ್ಟರು ಭಾರ್ಗವ ಸರ್ ಎಲ್ಲರೂ. ಬಾರೋ ಆರ್ಕೆಸ್ಟ್ರಾ ವಿಷ್ಣುವರ್ಧನ್ ಬಾರೋ ಅಂತ ಕರೆಸಿ ಎಲ್ಲ ಅದ್ರಾಗೂ ಭಾಳ ಇದು ಮಾಡಿದ್ರು. ರಾಜಾದಿರಾಜ ಮಾಡಿದವ್ರ ಜೊತೆಗೆ ನೀನಕ್ಕರ ಹಾಲು ಸಕ್ಕರೆ, ಪೊಲೀಸ್ ದಾದಲ್ಲಿ ಹುಚ್ಚರು ಕ್ಯಾರೆಕ್ಟ್ರು, ಸಂಗೀತ ಬಿಜ್ನರಿ ಬಂದ್ಬಿಟ್ಟು ಬಾಲ್ದೆ ಅಂದಾಗ ಹುಚ್ಚರಾಗಿರ್ತೀವಿ ನಾವೆಲ್ಲ, ಬಂದು ಕೇಳ್ತಾರೆ ಅದು. ಆಮೇಲೆ ಇನ್ನೂ ಸುಮಾರು ಪಿಕ್ಚರಲ್ಲಿ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ. ಸೀರಿಯಲ್ನಲ್ಲಿ ಮಾಡಿದ್ದೀನಿ. ಉದಯ ಟಿವಿಯಲ್ಲಿ ಕಾಮಿಡಿ ಕಾನವಳ್ಳಿ ಬಂತು. ಅದು ಸುಮಾರು ಮಾಡ್ತಾ ನನ್ನ ಜರ್ನಿ ಇನ್ನು ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಏನು. ಆಮೇಲೆ ಒಂದು ಸತಿ ಏನು ಮಾಡಿದ್ರು ಅಂದರೆ ರಾಜ್ಕುಮಾರ್ ಕಿಡ್ನಾಪ್ ಆಗ್ಬಿಡ್ತು. ರಾಜ್ಕುಮಾರ್ ಕಿಡ್ನಾಪ್ ಆದಾಗ ಕಲಾವಿದ್ರದ್ದು ಎಲ್ಲಿ ಫಂಕ್ಷನ್ ಇಲ್ಲ, ಜೀವನ ಮಾಡೋದು ಹೆಂಗಪ್ಪ ಜೀವನ, ಭಾಳ ಕಷ್ಟ ಆಯಿತು. ಅಂದರೆ ಅವಾಗ ಏನಾದರೂ ಕೆಲ್ಸಕ್ಕೆ ಹೋಗೋಣ, ಕಲಾವಿದರಿಗೆ ಎಲ್ಲಿ ಯಾರು ರಾಜಣ್ಣನ ಕಿಡ್ನಾಪ್ ಮಾಡ್ಕೊಂಡು ಹೋದ್ಮೇಲೆ ವೀರಪ್ಪನ ಕಿಡ್ನಾಪ್ ಮಾಡಿ ಕಲಾವಿದ್ರದ್ದು ಜೀವನ ಭಾಳ ಕಷ್ಟ ಅಂದರೆ ಹೇಳೋಕ್ಕಾಗ್ತಿಲ್ಲ. ಆಮೇಲೆ ಕೆಲವ್ರ ಹತ್ರ ಹೋಗಿ ನಮಗೆ ಕಷ್ಟ ಐತೆ, ಏನೋ ಸ್ವಲ್ಪ ಹೆಲ್ಪ್ ಮಾಡ್ರಪ್ಪ ಅಂತಂದ್ರೆ ನಾವು ಕಲಾವಿದ ಕಂಡ್ರೆ ನಾವೇ ಹಿಂಗೆ ಅಂತ ಎಷ್ಟು ನೋವು ಪಟ್ಕೊಂಡು ಎಲ್ಲ ಆಯಿತು. ಕೊನೆಗೂ ಏನಪ್ಪ ಜೀವನ ಬೇಡ, ಸುಮ್ಮನೆ ಏನೋ ತೊಗೊಂಡು ಸತ್ಬೇಡಣ ಮಾಡಬೇಡಣ ಅಂತ ಹೇಳಿ ಭಾಳ ನೋವಾಗ್ಬಿಡ್ತಾವೆ. ಅವಾಗ ಹಂಗಂತಷ್ಟಕ್ಕೆ ಯಾರೋ ಒಬ್ಬರು ದೇವ್ರ ಥರ ಒಬ್ಬರು ಹೇಳಿದರು, ಹೋಗು ಸೀತಾರಾಮ್ ಸಾಹೇಬ್ರ ಹತ್ರ ಮಕ್ಕಳಿಗೆ ಅದು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದಾಗ ಹೋದ ತಕ್ಷಣಕ್ಕೆ ಕಲಿಯುಗ ಸಾಯಿಬಾಬಾ ಅವರು ಒಂಥರ ಅವರು ಪ್ರತಿರೂಪ. ಅವ್ರು ಅಲ್ಲಿಗೆ ಹೋಗುವಂತ ಅವ್ರು ಏನೋ ಒಂದು ದೃಶ್ಯ ಕೊಟ್ಟಾಗ ಹೋದ ತಕ್ಷಣಕ್ಕೆ ಅಷ್ಟೊತ್ತಿಗೆ ಅವ್ರ ಕೆಲಸ ಆಯ್ತು ಅಂದ್ಬಿಟ್ಟು ಅವ್ರು ಹೋಗ್ಬಿಟ್ರು. ಈಗ ನನ್ನ ಗ್ರಾಚಾರ ಇವತ್ತು ಹೋಗ್ಬಿಟ್ರಲ್ಲಪ್ಪ ಅಂದ್ರೆ ಅವರು 10:00ವರೆಗೆ ಅವರು ಬರ್ತಾರ ಅಂತ ಲೆಕ್ಕ ಹಾಕೊಂಡೆ. ಅವರು
10 ಗಂಟೆಗೆ ಬಂದೆಲ್ಲ ಮೀಟಿಂಗ್ ಮಾಡ್ಕೊಂಡು ಹೋಗ್ತಿದ್ರು. ಆಮೇಲೆ ಒಂದು 10 ನಿಮಿಷ ಇನ್ನೇನಲ್ಲ ಆಯ್ತು ಕಡ್ರಿ ಬರ್ತೀನಿ ಕಡ್ರಿ ಅಂತ ಹೋಗ್ಬಿಟ್ರು. ಏನ್ ಮಾಡೋದು ಈಗ? ಮನೆ ಬಾಡಿ ಕಟ್ಟಬೇಕು, ಮಕ್ಕಳನ್ನ ಫೀಸ್ ಕಟ್ಟಬೇಕು, ಏನ್ ಮಾಡ್ಬೇಕು? ಈ ಜೀವನ ಬಹಳ ಏನ್ ಮಾಡೋದು? ತಿರ್ಗಾ ಏನೋ ಮಾಡ್ಕೊಳ್ಳೋಣ ಅನ್ಕೊಂಡೆ. ತಿರ್ಗಿ ಇನ್ನೊಂದ್ಸಲ ಹಳೆ ಪ್ರಯತ್ನ ಮಾಡೋಣ ಅಂತೇಳಿ ತಿರ್ಗಿ ಹೋಗಿ ಇನ್ನೊಂದ್ಸ ಹೋದಾಗ ಅವಾಗ ಏನ್ರಿ ವಿಷ್ಣು ಅಂತ ಅವರೇ ಕರೆದ್ರು, ನಮ್ಮ ಸೀತಾರಾಮ್ ಸಾಹೇಬ್ರು ಕರೆದು ಬಿಟ್ಟು, ಏನ್ರಿ ಆರಾಮಿದ್ದೀರೇನ್ರಿ? ಏನ್ರಿ ಮಕ್ಕಳೆಲ್ಲ ಓದ್ತಾರೇನ್ರಿ? ಅದು ಓದ್ತಾ ಇದಾರೆ ಸರ್, ಎಲ್ಲ ಮಾಡ್ತಾ ಇದಾರೆ. ಸೀತಾರಾಮ್ ಅಂದ್ರೆ ಯಾರು? MS ರಾಮಯ್ಯ ಸೀತಾರಾಮ್ ಸಾಹೇಬ್ರು, MS ರಾಮಯ್ಯ ಸೀತಾರಾಮ್ ಸಾಹೇಬ್ರು. ಅವಾಗ ಏನ್ರಿ ಅಂತೆಲ್ಲ ಕೇಳಿದಾಗ, ಏನ್ರಿ ದುಡ್ಡು ಬೇಕಾಗಿತ್ತೇನ್ರಿ? ಹೌದು ಸರ್ ಬೇಕಾಗಿತ್ತು, ಮಕ್ಕಳನ್ನ ಓದಿಸ್ಬೇಕಾಗಿತ್ತು, ಬಹಳ ಕಷ್ಟ ಐತೆ ಜೀವನ ಅಂತ ಸಿಕ್ಕೆ. ಲೋಕಿ ಒಂದು 30,000 ಕೊಟ್ಟು ಕಳ್ಸು ಅವ್ರಿಗೆ. ಆ ಜಮಾನದಲ್ಲಿ ಲೋಕಿ 30,000 ಕೊಟ್ಟು ಕಳ್ಸು ಅವ್ರಿಗೆ. ಈ ಅವ್ರ ಅವಾಗೆಲ್ಲ ಲೋಕಿ ಇದ್ರು, ಕೊಟ್ಟರು, ಎಲ್ಲ ಮಾಡಿದ್ರು. ಅದು ತಗೊಂಬಂದು ಸುಮಾರು ಒಂದು 2 ತಿಂಗಳು 3 ತಿಂಗಳು ಯೂಸ್ ಮಾಡಿದ್ವಿ. ಮತ್ತಿರ್ಗ ಫಂಕ್ಷನ್ಗಳು ಏನಿಲ್ಲ, ಏನ್ ಮಾಡೋದು ಅನ್ಕೊಂಡು ಭಾಳ ನೋವು ಪಟ್ಕೊಂಡು ಜೀವನ ಭಾಳ ಕಷ್ಟ ಆಗುತ್ತೆ. ಏನ್ ಮಾಡೋದು? ಇಲ್ಲ ಊರಿಗಾದ್ರೂ ಹೋಗ್ಬಿಡೋಣ ಅಂದ್ರೆ ಊರಿಗೆ ಹೋದ್ರೆ ಜನ ಆಡ್ಕೊಂತಾರೆ, ಇಷ್ಟು ವರ್ಷ ಇದ್ದು ಹಿಂಗೆ ಬಂದನಲ್ಲಪ್ಪ ಅಂತಾರೆ, ಏನ್ ಮಾಡೋದು ಅಂತ ಲೆಕ್ಕ ಹಾಕೊಂಡೆ. ಆಮೇಲೆ ತಿರ್ಗಾ ಹಂಗೆ ಕ್ರಮೇಣ ಬರ್ಬೇಕಾದ್ರೆ ಅಲ್ಲಿ ಆಮೇಲೆ ಅಲ್ಲಿ ಚಿಕ್ಕ ಪುಟ್ಟ ಆರ್ಕೆಸ್ಟ್ರಾಗಳಿಗೆ ಹೋಗ್ತಿದ್ದೆ, ಡ್ರಾಮಾಗಳಿಗೆ ಹೋಗ್ತಿದ್ದೆ, ಮಾಡ್ಕೊಂಡು ಇದು ಮಾಡಿದೆ. ಆದ್ರೆ ಎಷ್ಟು ಇದು ಮಾಡ್ಕೊಂಡ್ರೆ ಆರ್ಕೆಸ್ಟ್ರಾಗೆ ಹೋಗ್ಬೇಕು ಅಂದ್ರೆ ಆರ್ಕೆಸ್ಟ್ರಾಗೆ ಅವಾಗ ನಾನು ಹೋದ್ರೆ ನಮ್ಮ ಮಿಸಸ್ ಊರಿಗೆ ಹೋದ್ರು, ಒಂದು 4 ತಿಂಗಳಲ್ಲಿ ಇದಾದ್ರು. ಬಸ್ ಸ್ಟ್ಯಾಂಡ್ನಾಗ ಮಲ್ಕೊಂಡು ಈಗ ಹೋಗೋಕೆ ಅಷ್ಟೊತ್ತಿನಾಗೆ ಮನೆಗೆ ಹೋಗೋಕ್ಕಾಗಲ್ಲ. ಅಷ್ಟೊತ್ತಿನಾಗ ಹೋದ್ರೆ 12 ಗಂಟೆ ಬಸ್ಗಳಿರಲ್ಲ. ಅದಕ್ಕೆ ಏನ್ ಮಾಡ್ತೇಪ್ಪ ಅಂದ್ರೆ ಬಸ್ ಸ್ಟ್ಯಾಂಡಿಗೆ ಬರ್ತಿದ್ದೆ. ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲೇ ಸೂಟ್ ಸಿಕ್ಕೊಂಡು ಮಲ್ಕೊಂಡು ಬಹಳ ಕಷ್ಟ, ಬಹಳ ಶ್ರಮ ಬಿದ್ದು ಇದು ಈ ಒಂದು ಮನುಷ್ಯ ಕಲಾವಿದ ಆಗ್ಬೇಕಾದ್ರೆ ಬಹಳ ಕಷ್ಟ ಆಯ್ತು. ಹಿಂಗೆ ನನ್ನ ಜೀವನ ಮಾಡ್ಕೊಂಡು ಆಮೇಲೆ ತಿರ್ಗಾ ವಿಷ್ಣುವಣ್ಣ ಸತ್ತು ಒಂದು ವಿಷಯ ಬಂದಾಗ ಬಹಳ ನೋವಾಯ್ತು. ಅಂದ್ರೆ ಅಂತ ವ್ಯಕ್ತಿ ಇವತ್ತು ಅವರು ಸತ್ತ ಮೇಲೆ ನನಗೆ ಬಹಳ ನೋವು ಅಂತಂದ್ರೆ ನಾನೇ ಜೀವ ಬಿಟ್ಟು ಬಿಡೋಣ ಅನ್ಸ್ಬಿಡುತ್ತೆ. ಯಾಕಂದ್ರೆ ಇವತ್ತು ಅಂತ ವ್ಯಕ್ತಿ ಹೋಗ್ಬಿಟ್ಟಿದ್ದಾರೆ. ಅದು ಏನು ಹೇಳಕ್ಕಂತಂದ್ರೆ ಬಹಳ ಹೇಳಕ್ ಆಗ್ತಾ ಇಲ್ಲ, ಅಷ್ಟು ನೋವಾಯ್ತು. ಆಮೇಲೆ ಕ್ರಮೇಣ ಅವ್ರನ್ನ ನೆನ್ಸ್ಕೊಂಡು ಈಗ ಗಟ್ಟಿಯಾಗಿ ಮಾಡ್ಕೊಂಡು ಕೆಲವು ಅಲ್ಲಿ ಜೀವನ ಮಾಡ್ಕೊಂಡು ಇದು ಮಾಡ್ತಾ ಇದೀವಿ. ಈಗ ಕೆಲವು ಕಾರ್ಯಕ್ರಮ ಅಲ್ಲಿ ಮಾಡಿ ಜೀವನ ಇದು ಮಾಡ್ತಿದ್ದೆ. ಆಮೇಲೆ ಕೆಲವು ಟೈಮ್ನಾಗ ನನಗೆ ಹೆಲ್ತ್ ಬೇರೆ ಪ್ರಾಬ್ಲಮ್ ಆಗ್ಬಿಡ್ತು. 4 ಕೋಲಲ್ಲಿ 2 ಬ್ಲ್ಯಾಕ್ ಬೇರೆ ಆಯ್ತು. ಅದು ಬೇರೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ಇದು ಮಾಡ್ಕೊಂಡು ಕಲಾವಿದರಿಗೆ ಮೇಲೆ 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 ಮನುಷ್ಯನಿಗೆ ಬಹಳ ಕಷ್ಟ ಇದಾಯ್ತು. ಕಲಾವಿದ್ರು ಬಹಳ ಕಷ್ಟ ಜೀವನ. ಆದ್ರೆ ನನಗೀಗ 2 ಹೆಣ್ಣು 1 ಗಂಡು ಮಕ್ಕಳು. ಅವರು ಓದ್ತಾ ಇದಾರೆ. ಒಬ್ಬಳು ಮಗಳು ಮದುವೆ ಮಾಡಿದೆ, ಇನ್ನೊಬ್ಬಳು ಮದುವೆ ಮಾಡ್ಬೇಕೀಗ. ಮಗ ಓದ್ತಾ ಇದ್ದಾನೆ. ಜೀವನ ಇದೈತೆ. ಅದಕ್ಕೆ ಇನ್ನ ನನ್ನ ಜೀವನ ಇನ್ನ ಮುಂದಕ್ಕೆ ಹೋಗ್ಬೇಕಿನ್ನ. ಆದ್ರೆ ಈಗಾಗಲೇ 63 ವರ್ಷ ಆಯ್ತು. 63 ವರ್ಷ ಲಾಸ್ಟಿಗೆ ನನ್ನ ಜೀವನ ಇದಾಗುತ್ತೆ. ಎಲ್ಲರೂ ನಮಗೆ ಕಲಾವಿದರಿಗೆ ಒಂದು ಸಹಕಾರ ಅಂದ್ರೆ ನಮ್ಮ ಯೂಟ್ಯೂಬಲ್ಲಿ ಬರ್ತಾ ಇದ್ದೀನಿ. ನೀವೆಲ್ಲರೂ ಯೂಟ್ಯೂಬ್ ನೋಡ್ಬಿಟ್ಟು ಆಶೀರ್ವಾದ ಕೊಡ್ತೀನಿ. ಜೈ ಹಿಂದ್. ನಾನು ಸುಮಾರು ಒಂದು 150 ಚಿತ್ರಗಳು ಅಭಿನಯಿಸಿದ್ದೀನಿ. ಯಾವ ಭಾಷೆ ಚಿತ್ರ ಮಾಡಿದ್ದೀರಾ? ಕನ್ನಡ, ಹಿಂದಿ, ತೆಲುಗು, ತಮಿಳು, ರಜನಿಕಾಂತ್ ಅವ್ರ ಜೊತೆಗೆ, ವಿಷ್ಣುವಣ್ಣವ್ರ ಜೊತೆಗೆ ಸುಮಾರು ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೀನಿ. ನಾಗಾರ್ಜುನ್ ಜೊತೆಗೆ. ನಿಮ್ಗೆ ಆರ್ಕೆಸ್ಟ್ರಾನೇ ಜೀವನ ಕೊಟ್ಟಿದೆ ಒಂದು ಹಂತದಲ್ಲಿ? ಹೌದು, ಆರ್ಕೆಸ್ಟ್ರಾನೇ ಜೀವನ. ಆರ್ಕೆಸ್ಟ್ರಾ ಅದ್ರಾಗೆ ನಮ್ಗೆ ಜೀವನ. ಆರ್ಕೆಸ್ಟ್ರಾ ನಡೀತೈತೆ. ಆಮೇಲೆ ಕೆಲವು ಕಡೆ ಡ್ರಾಮಾಗೆ ಹೋಗ್ತೀನಿ, ಡ್ರಾಮಾಗೂ ನಡೀತೀನಿ. ಕೇವಲ ವಿಷ್ಣುವರ್ಧನ್ ಡೂಪ್ಲಿಕೇಟ್ ಅನ್ನೋಕ್ಕಿಂತ ಹೆಚ್ಚಿಗೆ ಕಲಾವಿದರು ಮಾಡ್ತೀವಿ, ಎಲ್ಲ ತರ ಮಾಡ್ತೀವಿ. ಮುಂದಿನ ಯೋಜನೆಗಳೇನು? ಮುಂದಿನ ಯೋಜನೆ ಇದೇನಿದೆ, ಹಿಂಗೆ ಕಾಲ ತಳ್ಕೊಂಡು ಹೋಗ್ತಾ ಇರ್ಬೇಕು. ಈಗಿನ ಕಲಾವಿದರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಈಗಿನ ಕಲಾವಿದರು ಬಹಳ ಕಷ್ಟ ಇದೆ. ನಮ್ಮ ಕಲೆ, ನಮ್ಮ ಫೀಲ್ಡ್ ಅಲ್ಲಿ ಕಲಾವಿದ ಬರ್ತಾನಂತಂದ್ರೆ ಅದು ಬೆಲೆ ಗೌರವ ಅದು ಎಷ್ಟೊಂದಿತ್ತು. ಈಗ ಕಲೆಗೆ ಬೆಲೆನೇ ಇಲ್ಲ. ಬಹಳ ನೋವಾಗ್ತದೆ ಇವಾಗ. ಒಬ್ಬ ಆರ್ಟಿಸ್ಟ್ ನೋಡಿದ್ರೆ ಅವರು ಏನು ಇದಿರಲ್ಲ ಅಂತನ್ನ ಇದು ಮಾಡ್ತಾರೆ. ಡೈಲಾಗು ಪಂಚ್ ಮಾಡಲ್ಲ, ಏನಿಲ್ಲ ಅಂತನ್ನ ಇದು ಮಾಡ್ತಾರೆ. ಇವತ್ತು ಕಲೆಗೆ ಬೆಲೆನಿಲ್ಲ. ದುಡ್ಡಿದ್ರೆ
ಕಲೆ. ಏನಂದ್ರೆ ಕಲಾವಿದನ್ನ ಪೋಷಿಸ್ಬೇಕು. ಯಾಕಂದ್ರೆ ಬಹಳ ಇದು ಇದೆ ಈಗ ಜೀವನ. ಎಲ್ಲರೂ ಕಲಾವಿದರು ಪೋಷಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.